ಹೊಸ ಪಕ್ಷ ಕಟ್ಟಬೇಕು ಅನ್ನುವಂತಹ ಚರ್ಚೆ ಆಗ್ತಾ ಇದೆ ಸರ್. ಹೊಸ ಪಕ್ಷ ಕಟ್ಟಿದಂಥ ಸಂದರ್ಭದಲ್ಲಿ ಇದು ಬಿಜೆಪಿಗೆ ಎಫೆಕ್ಟ್ ಆಗುತ್ತಾ ಅಂತ? ಈಗಲೇ ಯಾವುದೂ ಅಸೆಸ್ ಮಾಡೋಕ್ಕಾಗಲ್ಲ. ಈಗಲೇ ಕೆಲವನ್ನೆಲ್ಲ ಸಮಯನೇ ನಿರ್ಣಯ ಮಾಡುತ್ತೆ. ಯಾರಿಗೆ ಕಾಂಗ್ರೆಸ್ಸಿಗೆ ಎಫೆಕ್ಟ್ ಮಾಡುತ್ತೋ, ಬಿ ಜೆ ಪಿಗೆ ಎಫೆಕ್ಟ್ ಮಾಡುತ್ತೋ, ಅಥವಾ ಏನೂ ತೊಂದರೆ ಆಗ್ದಂಗೆ ಆಗುತ್ತೋ, ಇದೆಲ್ಲವೂ ಕೂಡ ಈಗ ಹೇಳೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಹೊಸ ಪಾರ್ಟಿ ಕಟ್ಟಿ ಸಕ್ಸಸ್ ಆಗಿರುವವರ ಸಂಖ್ಯೆ ಕಡಿಮೆ, ಬಟ್ ಡ್ಯಾಮೇಜ್ ಮಾಡ್ಬೋದು. ಯಾರಿಗೆ ಡ್ಯಾಮೇಜ್ ಮಾಡ್ತಾರೆ ಅನ್ನೋದನ್ನು ಈಗ ಅಸೆಸ್ ಮಾಡೋಕ್ಕಾಗಲ್ಲ. ನಾನು ದೇವರಾಜ ಅರಸು ಮಾತ್ರ ಅಲ್ಲ, ಹಿಂದೆ ನಿಜ್ಲಿಂಗಪ್ಪನವರಂಥ ಘಟಾನುಘಟಿಗಳು, ದೇವರಾಜ ಅರಸೂರು, ಬಂಗಾರಪ್ಪನವರು, ದೇವೇಗೌಡರು, ಅದಲ್ಲದೆ ಯಡಿಯೂರಪ್ಪನವರು, ಅವು ಯಾರು ಆ ಥರ ತಾವು ಯಶಸ್ವಿ ಆಗಲಿಲ್ಲ. ಡ್ಯಾಮೇಜನ್ನು ಮಾಡಿದ್ದಾರೆ, ಮಾಡ್ಬೋದು. ಯಾರಿಗೆ ಮಾಡ್ತಾರೆ ಅನ್ನೋದನ್ನು ಇಷ್ಟು ಬೇಗ ಅಸೆಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಏನು ಅಜೆಂಡಾ ತಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇವತ್ತು ರಾಜಕಾರಣಿಗಳು ಇವತ್ತು ಯಾವ ಒಂದು ವಿಷಯ ಹಿಡ್ಕೊಂಡಿರ್ತಾರೆ, ಅದೇ ವಿಷಯಕ್ಕೆ ಗಟ್ಟಿಯಾಗಿ ಅಂಟ್ಕೊಂಡಿರ್ತಾರೆ ಅಂತೇನಿಲ್ಲ. ನಾಳೆ ಅವರ ವಿಷಯಗಳು ಬದಲಾಗ್ಬೋದು. ಆ ಬದಲಾದಾಗ ಯಾರಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಇವತ್ತು ಅಸೆಸ್ ಮಾಡೋಕ್ಕಾಗಲ್ಲ. ಕೆಲವು ಕಾಲ ಕಾಯಬೇಕಾಗತ್ತೆ, ನೋಡೋಣ. ಕಾಂಗ್ರೆಸ್ನ ಶಾಸಕರು